ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡಿ, ನಾನು ಈ ರೆಡ್ ಕಲರ್ ಪೈಟ್ನಿ ಸೀರೆಗೆ ಕುಚ್ಚಿಲ್ಲದೆ ವಿದೌಟ್ ಕುಚ್ಚು ರಿಂಗ್ ಬೀಡ್ಸ್ ಲಟ್ಕನ್ ಥರ ಡಿಸೈನ್ನ ಮಾಡಿ ತೋರಿಸ್ತೀನಿ. ಪೂರ್ತಿಯಾಗಿ ನೋಡಿ. ಇವಾಗ ನೋಡಿ, ಇದಕ್ಕೆ ಬೇಕಾಗಿದ್ದು ಮೆಟೀರಿಯಲ್ಲು ಇದು ಸೆಲ್ಫ್ ಕಲರ್ ದಾರಾನ ತೊಗೊಂಡಿದ್ದೀನಿ. ಹಾಗೆ ಈ ಥರ ರಿಂಗ್ ಬೀಡ್ಸ್ ತೊಗೊಂಡಿದ್ದೀನಿ ಮತ್ತು 3mm ಬೀಡ್ಸು. ಈ ಥರ 3mm ಬೀಡ್ಸ್ನ ತೊಗೊಂಡಿದ್ದೀನಿ. ಇವಾಗ ನೋಡಿ, ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ನೋಡಿ, ಈ ಥರ ದಾರಾನ 6 ದಾರಾನ ರೆಡಿ ಮಾಡಿ ಇಟ್ಕೊಳ್ಳಿ. ಗಂಟು ಹಾಕಿ ಈ ಥರ ಲೆಫ್ಟ್ ಹ್ಯಾಂಡ್ಗೆ ಸುತ್ಕೊಳ್ಳಿ. ಸುತ್ತಕೊಂಡು ಇಲ್ಲಿ ನೋಡಿ, ಈ ದಾರಾನ ಈ ಥರ ರಿಂಗ್ ಒಳಗೆ ತೊಗೊಂಡು ಈ ಥರ ಗಂಟು ಹಾಕಿ ಫ್ರೆಂಡ್ಸ್. ನೋಡಿ, ಈ ಥರ ಗಂಟು ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳಿ. ಇವಾಗ ನೋಡಿ, ನಾನು 2 ಟೈಮ್ಸ್ನ ಈ ಥರ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಅಂದರೆ ಗಂಟು ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಈ ಥರ ರಿಂಗ್ನ ಹಿಡ್ಕೊಳ್ಳಿ. ಹಿಡ್ಕೊಂಡು ಇಲ್ಲೇನು ನಾವು ಗಂಟು ಹಾಕಿದ್ದೀವಲ್ವ, ಇದ್ರ ಮಧ್ಯೆ ಹೋಗಿ ನಮಗೆ ನೀಡಲ್ನ ಹಾಕಿ ಈ ಥರ ದಾರಾನ ಎಳ್ಕೊಂಡು ಬನ್ನಿ. ಎಳ್ಕೊಂಬಂದು ಇದೊಂದು ಲೂಪ್ ಕ್ರಿಯೇಟ್ ಆಗುತ್ತೆ. ಇವಾಗ 1 2 ಚೈನ್ ಹಾಕ್ಕೊಂಡು ಇದೇನು ನೀವು ಎಕ್ಸ್ಟ್ರಾ ಉಳಿದಿರುತ್ತಲ್ಲ ದಾರ, ಅದನ್ನು ಈ ಥರನೇ ಹಿಂದ್ಗಡೆ ಹಿಡ್ಕೊಂಡು ಇವಾಗ ನೋಡಿ, ನೀಡಲ್ ಮೇಲೆ ಒಂದು ಸಲ ದಾರಾನ ಸುತ್ಕೊಳ್ಳಿ. ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ನೋಡಿ, ಇದೇ ಥರ ನಾವು ನೀಡಲ್ ಮೇಲೆ ದಾರಾನ ತಗೊಳ್ಳೋದು. 2ರಲ್ಲಿ 1, 2ರಲ್ಲಿ 1. ಇವಾಗ ನೋಡಿ, ಇದೇ ಥರ ನಮಗೆ ಇವಾಗ ನಾವೇನು ಎಕ್ಸ್ಟ್ರಾ ದಾರಾನು ಇದರೊಳಗೆ ಈ ಥರ ಲಾಕ್ ಮಾಡ್ತಾ ಹೋಗ್ತಾಯಿದ್ದೀವಿ. ಎಲ್ಲೂ ಏನೂ ಕಾಣಿಸಲ್ಲ, ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಇದೇ ಥರ ನೀವು ರಿಂಗ್ ಫುಲ್ ಡಬಲ್ ಕ್ರೋಶದಿಂದ ಕವರ್ ಮಾಡ್ಕೋಬೇಕು ಫ್ರೆಂಡ್ಸ್. ಎಷ್ಟು ನೀವು ಕೌಂಟ್ ಇಟ್ಟರೂ ಪರವಾಗಿಲ್ಲ, ಇಡದೇ ಇದ್ರೂ ಪರವಾಗಿಲ್ಲ, ನಿಮಗೆ ಫುಲ್ ರಿಂಗ್ ಡಬಲ್ ಕ್ರೋಶದಿಂದ ಫಿನಿಶ್ ಆಗಬೇಕು. ಹಾಗೆ ನಿಮ್ಗೆ ರಿಂಗ್ ಸ್ವಲ್ಪನೂ ಕಾಣಬಾರ್ದು ಫ್ರೆಂಡ್ಸ್. ಆ ಥರ ನೀವು ರಿಂಗ್ ಫುಲ್ಲೆಲ್ಲ ನೀವು ಡಬಲ್ ಕ್ರೋಶನ ಹಾಕ್ತಾ ಹೋಗಿ. ಇವಾಗ ನೋಡಿ, ಈ ಥರ ನಾನು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅನ್ಕೋತೀನಿ. ಈ ಥರ ನಿಮಗೆ ಫುಲ್ ರಿಂಗ್ ಹಾಕಿ, ಇದಕ್ಕೆ ಕೌಂಟ್ ಇಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ನೀವು ಏನು ಬೀಡ್ಸ್ ಹಾಕ್ತಿರಲ್ವ, ಆವಾಗ ಕೌಂಟಿಂಗ್ ಬೇಕಾಗುತ್ತೆ. ಇವಾಗ ಈ ಥರ ಜಸ್ಟ್ ನೀವು ರಿಂಗ್ ಫುಲ್ ಡಬಲ್ ಕ್ರೋಶ ಹಾಕ್ತಾ ಫಿಲಪ್ ಮಾಡಿ ಈ ರಿಂಗ್ ಕವರ್ ಮಾಡಬೇಕು ಫ್ರೆಂಡ್ಸ್. ನೋಡಿ, ದಾರಾನ ಇದೇ ಥರ ಕಂಟಿನ್ಯೂ ಸುತ್ಕೋತಾ ಇರಿ. ಇದು ಎಕ್ಸ್ಟ್ರಾ ದಾರಾನು ಇದೇ ಥರ ಕವರ್ ಮಾಡ್ತಾ ಹೋಗ್ಬೇಕು ಫ್ರೆಂಡ್ಸ್. ಇವಾಗ ನೋಡಿ, ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದೊಂಥರ ಯುನೀಕ್ ಡಿಸೈನ್ ಫ್ರೆಂಡ್ಸ್. ಕುಚ್ಚು ಅದೇ ಥರ ಕುಚ್ಚು ಬೇಜಾರಾಗಿದ್ದರೆ ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬ ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡೋದ್ರಿಂದ ನನ್ನ ಚಾನಲ್ಲು ಇನ್ನಷ್ಟು ಜನರಿಗೆ ರೀಚ್ ಆಗುತ್ತೆ. ಮತ್ತಷ್ಟು ವಿಡಿಯೋ ನಾನು ಅಪ್ಲೋಡ್ ಮಾಡೋಕ್ಕೆ ಸಹಾಯ ಆಗುತ್ತೆ. ಇವಾಗ ನೋಡಿ, ಫುಲ್ ನಾನು ಇದೇ ಥರ ಡಬಲ್ ಕ್ರೋಶದಿಂದ ಫಿಲಪ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ಏನೇ ಅರ್ಥ ಆಗಲಿಲ್ಲ ಅಂದರೂ ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಮತ್ತೆ ನಿಮಗೆ ರಿಪೀಟ್ ಡಿಸೈನ್ನ ಮಾಡಿ ತೋರಿಸ್ತೀನಿ. ಇಲ್ಲ ಎಲ್ಲಿ ಅರ್ಥ ಆಗಲ್ಲ ಅಲ್ಲಿ ನಾವು ನಿಧಾನವಾಗಿ ವಿಡಿಯೋನ ನೋಡಿ ಫ್ರೆಂಡ್ಸ್, ಗೊತ್ತಾಯ್ತು. ಇವಾಗ ನೋಡಿ, ಎಷ್ಟು ಫಿನಿಶಿಂಗ್ ಚೆನ್ನಾಗಿ ಬಂದಿದೆ ಇದ್ರದ್ದು. ಇದೇ ಥರ ಫುಲ್ ರಿಂಗ್ ನಾವು ಕಂಟಿನ್ಯೂ ಮಾಡಬೇಕು ಫ್ರೆಂಡ್ಸ್. ನಾನು ನಿಮಗೆ ಒಂದು ರಿಂಗ್ ಫುಲ್ ಹಾಕಿ ತೋರಿಸ್ತೀನಿ. ಆವಾಗ ನೆಕ್ಸ್ಟ್ ನೀವು ಇವಾಗ ನೋಡಿ, ನಾವಿಲ್ಲಿ ಎಕ್ಸ್ಟ್ರಾ ದಾರಾನ ಏನು ತೊಗೊಂಡಿದ್ವಿ ಫ್ರೆಂಡ್ಸ್, ಅದನ್ನು ಇಲ್ಲಿವರೆಗೂ ಕವರ್ ಆಗಿದೆ. ಇವಾಗ ಇಲ್ಲಿ ಈ ಥರ
ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ನೋಡಿ ನಿಮ್ಮದು ಬ್ಯಾಕ್ ಸೈಡ್ ಕೂಡ ಎಷ್ಟು ನೀಟಾಗಿ ಫಿನಿಶಿಂಗ್ ಬರುತ್ತೆ, ಹಾಗೆ ಫ್ರಂಟ್ ಸೈಡ್ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿದೆ. ಬಿಗಿನರ್ಸ್ ಕೂಡ ಮಾಡ್ಬೋದು ಫ್ರೆಂಡ್ಸ್, ತುಂಬ ಈಸಿ ಇದೆ, ಏನಿಲ್ಲ ಜಸ್ಟ್ ಡಬಲ್ ಕ್ರೋಶಾ ಇದೆ ಫ್ರೆಂಡ್ಸ್. ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಓನ್ ಸೀರೆಗೆ ನೀವು ಈ ಥರ ಹೊಸ ಲುಕ್ನ ಕೊಡ್ಬೋದು ಫ್ರೆಂಡ್ಸ್. ಈ ಥರ ಮಾಡಿ ಇವಾಗ ನೋಡಿ ರಿಂಗೆಲ್ಲ ಫುಲ್ ಕವರ್ ಆಗಿದೆ. ನಾನು ಇನ್ನೊಂದು ಹಾಕೋತೀನಿ, ಇನ್ನೊಂದು ಹಾಕಿದರೂ ನಡೆಯುತ್ತೆ ಫ್ರೆಂಡ್ಸ್, ಇಲ್ಲಾಂದರೆ ಡೈರೆಕ್ಟ್ ಲಾಕ್ ಮಾಡಿದರೂ ನಡೆಯುತ್ತೆ. ಇವಾಗ ನೋಡಿ ನಾನು ರಿಂಗ್ ಕವರ್ ಮಾಡಿ, ಇವಾಗ ನೋಡಿ ನಾವು ಏನು ಸ್ಟಾರ್ಟಿಂಗ್ 2 ಚೈನ್ ತೊಗೊಂಡಿರ್ತೀವಲ್ವ, ಈ 2 ಚೈನ್ ಗ್ಯಾಪ ಹೋಗಿ ನಿಡಲ್ನ ಹಾಕಿ ಈ ಥರ ದಾರ ತಂದು, ಇವಾಗ ನೋಡಿ ನೀಡಲ್ ಮೇಲೆ 2 ಟೈಮ್ಸ್ ಲೂಪ್ಸ್ ಕಾಣಿಸುತ್ತಲ್ವ, ಇವಾಗ ಈ 2ರಲ್ಲಿ 1 ಮಾಡಬೇಕು ಫ್ರೆಂಡ್ಸ್. ಇದಕ್ಕೆ ಸ್ಲಿಪ್ ನಾಟ್ ಕೂಡ ಅಂತಾರೆ. ಇವಾಗ ನೋಡಿ ರಿಂಗ್ ನಮ್ಮದು ಫುಲ್ ಫಿನಿಶಿಂಗ್ ಆಯಿತು, ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್. ಇವಾಗ ನಾವು ನೆಕ್ಸ್ಟು ಮತ್ತೆ 2 ಚೈನ್ ತೊಗೋಬೇಕು ಫ್ರೆಂಡ್ಸ್. ಇವಾಗ ನೋಡಿ 2 ಚೈನ್ ತೊಗೊಂಡು ಇವಾಗ ದಾರಾನ ಹೊರಗೆ ತೆಗೆದು ಈ ಥರ 3 mm ಬೀಡ್ಸ್ನ ಯೂಸ್ ಮಾಡಬೇಕು ಫ್ರೆಂಡ್ಸ್. ಇವಾಗ ನೋಡಿ ಈ ಲೂಪ್ನಲ್ಲಿ ನೀಡಲ್ನ ಹಾಕಿ ಇವಾಗ ಈ ಬೀಡ್ಸ್ನ ಈ ಥರ ಇನ್ಸರ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಇನ್ಸರ್ಟ್ ಮಾಡಿಕೊಂಡು ಈ ಥರ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರಾನ ಸುತ್ಕೊಳ್ಳಿ. ಇಲ್ಲಿ ನೋಡಿ ಇದೇನು ಹಾಕಿ 2 ಚೈನ್ ಹಾಕಿರ್ತೀರಲ್ವ, ಈ ಗ್ಯಾಪ್ ಇಟ್ಟು ನೆಕ್ಸ್ಟ್ ಗ್ಯಾಪ್ ಒಳಗೆ ಈ ಥರ ನೀಡಲ್ನ ಹಾಕಿ ಫ್ರೆಂಡ್ಸ್. ನೀಡಲ್ನ ಹಾಕಿ ಈ ಥರ ದಾರ ತಂದು 2ರಲ್ಲಿ 1 2ರಲ್ಲಿ 1 ಈ ಥರ ಮಾಡಬೇಕು ಫ್ರೆಂಡ್ಸ್. ಇವಾಗ ನೋಡಿ ಮತ್ತೆ ಹೇಳ್ತೀನಿ, ಈ ಥರ ನೀಡಲ್ನಲ್ಲಿ ದಾರ ಇರುತ್ತಲ್ವ, ಈ ದಾರದ ಒಳಗಡೆ ಬೀಡ್ಸ್ನ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ಒಂದು ಸಲ ದಾರಾನ ಸುತ್ಕೊಳ್ಳಿ. ನೆಕ್ಸ್ಟ್ ಗ್ಯಾಪಿಗೆ ಇಲ್ಲಿ ನೋಡಿ ನಿಮಗೆ ಹೋಲ್ ಕಾಣಿಸುತ್ತೆ ಅನ್ಕೋತೀನಿ, ಈ ಹೋಲ್ನಲ್ಲಿ ನೀಡಲ್ ಪಕ್ಕದಲ್ಲಿಯೇ ಫ್ರೆಂಡ್ಸ್, ಪಕ್ಕದ ಹೋಲಿಗೆ ನೀಡಲ್ನ ಹಾಕಿ ದಾರಾನ ತಂದು 2ರಲ್ಲಿ 1 2ರಲ್ಲಿ 1 ಅಂದರೆ ಒಂದು ಬೀಡ್ಸು 1 ಡಬಲ್ ಕ್ರೋಶಾ ಈ ಥರ ನಿಮ್ಮದು ಬರುತ್ತೆ. ಇವಾಗ ನೋಡಿ ಮತ್ತೆ ನಾನು ಒಂದೇ ಸಾರಿ 2-3 ಬೀಡ್ಸ್ ತೊಗೋತೀನಿ ಫ್ರೆಂಡ್ಸ್, ಯಾಕಂದರೆ ನನಗೆ ಪ್ರಾಕ್ಟೀಸ್ ಇದೆ. ನಿಮಗೆ ಈ ಥರ 2 ಬೀಡ್ಸ್ ಪ್ರಾಕ್ಟೀಸ್ ಇಲ್ಲ ಅಂದರೆ ಒಂದೊಂದು ಬೀಡ್ಸೇ ತೊಗೊಂಡು ಮಾಡ್ತಾಯಿರೋದು. ಇವಾಗ ನೋಡಿ ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡಿ, ಲಾಕ್ ಮಾಡೋಕ್ಕಿಲ್ಲ ಫ್ರೆಂಡ್ಸ್, ಡೈರೆಕ್ಟ್ ನಾವು ಬೀಡ್ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ಒಂದು ಸಲ ದಾರಾನ ತೊಗೊಂಡು ಈ ಥರ ಪಕ್ಕದ ಹೊಲಿಗೆ ನೀಡಲ್ನ ಹಾಕಿ ದಾರಾನ ತಂದು 2ರಲ್ಲಿ 1 2ರಲ್ಲಿ 1 ನೋಡಿ ಫ್ರೆಂಡ್ಸ್. ಮತ್ತೆ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ದಾರಾನ ಸುತ್ತಿ ಪಕ್ಕದ ಹೊಲಿನಲ್ಲಿ ನೀಡಲ್ನ ಹಾಕಿ ದಾರಾನ ತಂದು 2ರಲ್ಲಿ 1 2ರಲ್ಲಿ 1 ಡಬಲ್ ಕ್ರೋಶಾ ಫ್ರೆಂಡ್ಸ್. ಇವಾಗ ನೋಡಿ ನಾನು 4 ಬೀಡ್ಸ್, ಇದೇ ಥರ ನಾನು ಟೋಟಲ್ 13 ಬೀಡ್ಸ್ನ ಹಾಕ್ತೀನಿ ಫ್ರೆಂಡ್ಸ್. ಇವಾಗ ನೋಡಿ ಇದೇ ಥರ ಹಾಕ್ತೀನಿ ನೋಡಿ. ಇವಾಗ ನೋಡಿ ಇದೇ ಥರ ನಾನು ಬೀಡ್ಸ್ನ ಒಂದೇ ಸಲ ನಾನು 2 ಬೀಡ್ಸ್ ತೊಗೋತೀನಿ ಫ್ರೆಂಡ್ಸ್. ಇವಾಗ ಈ ಥರ ಡಬಲ್ ಕ್ರೋಶಾ, 1 ಬೀಡ್ಸು 1 ಡಬಲ್ ಕ್ರೋಶಾ, ಟೋಟಲ್ ನಮಗೆ 13 ಬೀಡ್ಸ್ ಆಗಬೇಕು ಫ್ರೆಂಡ್ಸ್. 13 ಬೀಡ್ಸ್ 13 ಡಬಲ್ ಕ್ರೋಶಾ ಈ ಥರ ಕೌಂಟಿಂಗ್ ಆಗುತ್ತೆ. ನಿಮಗೆ 13 ಇಷ್ಟ ಇಲ್ಲ ಅಂದರೆ 12 ಬೀಡ್ಸ್ ಕೂಡ ಹಾಕೋದು ಫ್ರೆಂಡ್ಸ್. ಇಲ್ಲಿ 13 ಹಾಕಿದರೆ ನಮಗೆ ಹಾಫ್ ಬೀಡ್ಸ್ ಗ್ರ್ಯಾಂಡ್ ಲುಕ್ ಕೊಡುತ್ತಲ್ವ, ಹೀಗಾಗಿ ನಾವು ಫುಲ್ ಹಾಫ್ ಮೇಲೆ ಕವರ್ ಆಗುತ್ತೆ, ಹೀಗಾಗಿ ನಾನು 13 ಬೀಡ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಮತ್ತೆ ಇದೇ ಥರ ನೀಡಲ್ ಮೇಲೆ ದಾರಾನ ತೊಗೊಳ್ಳಿ, 2ರಲ್ಲಿ 1 2ರಲ್ಲಿ 1 ಈ ಥರ ಬೀಡ್ಸ್ ಇನ್ಸರ್ಟ್ ಮಾಡೋದು, ಪಕ್ಕದ ಹೋಲಿನಲ್ಲಿ ದಾರಾನ ತರೋದು ಈ ಥರ. ಈ ಥರ ಈ 3 mm ಬೀಡ್ಸ್ ಬರುತ್ತೆ ಫ್ರೆಂಡ್ಸ್. ಇದು ನಿಮಗೆ ದೊಡ್ಡದಾಗಿ ಬೇಕಾದರೆ ಬೀಡ್ಸ್ ದೊಡ್ಡದು ಕೂಡ ಹಾಕೋಬೋದು, ಏನು ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್.
ನಿಮಗೆ ಡಿಸೈನ್ ಯಾವ ಥರ ಇಷ್ಟ ಆಗುತ್ತೆ ಆ ಥರ ನೀವು ಕನ್ವರ್ಟ್ ಕೂಡ ಮಾಡ್ಕೋಬೋದು. ಇವಾಗ ನೋಡಿ ನಾನು ಒಂದು ಬೀಡ್ಸು ಒಂದು ಡಬಲ್ ಕ್ರೋಶೆ. ಇವಾಗ ಎಷ್ಟು ಕೌಂಟ್ ಮಾಡೋಣ ಫ್ರೆಂಡ್ಸ್? 1 2 3 4 5 6 7 8 9 10 ಆಯಿತು. ಇವಾಗ ಇನ್ನೂ ನಮಗೆ 3 ಬೀಡ್ಸ್ನ ಹಾಕಬೇಕು. ಇವಾಗ 11 ಪಕ್ಕದ ಹೋಲ್ದಲ್ಲಿ ನೀಡಲ್ನ ಹಾಕಿ ಈ ಥರ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು. ಇವಾಗ 11 ಬೀಡ್ಸ್ ಆಯಿತು ಫ್ರೆಂಡ್ಸ್. ಇನ್ನೂ 2 ಬೀಡ್ಸ್ನ ಹಾಕ್ತೀನಿ ನಾನು. ಈ ಥರ ಬೀಡ್ಸ್ ಜಾಯಿಂಟ್ಸ್ ಇರುತ್ತೆ ಫ್ರೆಂಡ್ಸ್. ಏನಿಲ್ಲ, ಇದು ಜಸ್ಟ್ ಈ ಥರ ಜಾಯಿಂಟ್ ಇರುತ್ತೆ. ಇಷ್ಟು ಜಸ್ಟ್ ಈ ಥರ ನಿಮ್ಮ ನೇಲ್ ಸೈದಿಂದ ಈ ಥರ ಮಾಡಿ ಅದು ಬಿಟ್ಕೊಳುತ್ತೆ. ಇವಾಗ ನೋಡಿ 12 ಬೀಡ್ಸ್ ಹಾಕ್ತಾಯಿದ್ದೀನಿ ನಾನು. 12 13 ಇವಾಗ ನೋಡಿ ಫ್ರೆಂಡ್ಸ್ ಈ ಥರ ಆಯಿತು. ಇವಾಗ ನಾವು 13 ಬೀಡ್ಸ್ ಆದ ತಕ್ಷಣ ನಾವು 1 2 3 ಈ ಥರ 3 ಚೈನ್ ಹಾಕೋಬೇಕು ಫ್ರೆಂಡ್ಸ್. ಈ ಥರ ಚೈನ್ ಹಾಕಿ ದಾರಾನ ಹೊರಗೆ ತೆಗೆದು ಇವಾಗ ನೋಡಿ ಕಟ್ ಮಾಡ್ತಾಯಿದ್ದೀನಿ. ಇವಾಗ ಇದು ಲಾಕ್ ಆಗುತ್ತೆ. ಇದು ಇನ್ನೂ ಪೂರ್ತಿ ಡಿಸೈನ್ ಕಂಪ್ಲೀಟ್ ಆಗಿಲ್ಲ ಫ್ರೆಂಡ್ಸ್. ಇವಾಗ ನಾನು ಹಾಫ್ ಹಾಕಿದ್ದೀನಿ. ಇಲ್ಲಿ ಮಿಡಲ್ ಒಂದು ಬೀಡ್ಸ್ನ ನಾವು ಸ್ಟಿಕ್ ಮಾಡ್ಕೋಬೇಕು. ಆಮೇಲೆ ಸೀರೆಗೆ ನಾವು ಅಟ್ಯಾಚ್ ಮಾಡ್ಕೋಬೇಕು. ನಿಮಗೆ ಈ ಥರ ಎಲ್ಲ ರೆಡಿ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ಥರ ಕಾಣಿಸುತ್ತೆ. ಇದೇನು ನಾವು ಕಟ್ ಮಾಡಿರ್ತೀವಲ್ವ ಈ ಥರ ಗಮ್ ಪೇಸ್ಟ್ ಮಾಡಬೇಕು ಫ್ರೆಂಡ್ಸ್ ಹಿಂದ್ಗಡೆ. ಆವಾಗ ಫಿನಿಶಿಂಗ್ ನಿಮ್ಮದು ತುಂಬ ನೀಟಾಗಿ ಕಾಣಿಸುತ್ತೆ. ನಾನು ನಿಮಗೆ ಎಲ್ಲ ಬೀಡ್ಸ್ನ ಹಾಕಿ ಎಲ್ಲ ರಿಂಗ್ ಬೀಡ್ಸ್ಗೆ ಈ ಥರ ರೆಡಿ ಮಾಡಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ನಾನು ಈ ಥರ ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ನಾವು ಇಲ್ಲಿ 3 ಚೈನ್ಸ್ ಹಾಕಿ ಈ ಥರ ಗಂಟು ಹಾಕಿ ದಾರಾನ ಜಗ್ಗಿದ್ವಲ್ವ. ಇವಾಗ ಇದನ್ನು ಫಿನಿಶಿಂಗ್ ನೀಟಾಗಿ ಬರೋಕ್ಕೆ ಮತ್ತು ಮಿಡಲ್ ಬೀಡ್ಸ್ನ ಅಟ್ಯಾಚ್ ಮಾಡ್ತಾಯಿದ್ದೀವಿ. ಯಾವ ಥರ ಅಂತ ನೋಡಿ ಹೇಳ್ತೀನಿ. ಈ ಥರ ಗ್ಲೂ ಬರುತ್ತೆ ನೋಡಿ ಫ್ರೆಂಡ್ಸ್, ಫ್ಯಾಬ್ರಿಕ್ ಗ್ಲೂ ಅಂತ. ಈ ಥರ ನೀವು ಯೂಸ್ ಮಾಡಿ. ಇದು ಜಲ್ದಿ ಬಿಟ್ಕೊಳ್ಳಲ್ಲ ಫ್ರೆಂಡ್ಸ್, ಸರಿ ಚೆನ್ನಾಗಿರುತ್ತೆ. ಇವಾಗ ನೋಡಿ ನಾನು ಯಾವ ಥರ ಇವಾಗ ಇದು ನಮ್ಮದು ಹೋಲ್ ಇಲ್ಲ ಸರ್. ಈಗ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಥರ ಈ ಥರ ನೀವು ಬ್ಯಾಕ್ ಸೈಡ್ ಗಮ್ ಪೇಸ್ಟ್ ಮಾಡಿದರೆ ಏನೂ ಕಾಣಿಸಲ್ಲ ಫ್ರೆಂಡ್ಸ್. ಮತ್ತು ಫಿನಿಶಿಂಗ್ ಕೂಡ ನೀಟಾಗಿ ಕಾಣಿಸುತ್ತೆ. ಇವಾಗ ಮಿಡಲ್ನಲ್ಲಿ ನಾನು ಪ್ಲೇನ್ ಬೀಡ್ಸ್ ತೊಗೊಂಡಿದ್ದೀನಿ ಫ್ರೆಂಡ್, ಪ್ರೀಮಿಯಮ್ ಕ್ವಾಲಿಟಿದು. ನೀವು ಬೇರೆ ಥರ ಬೀಡ್ಸ್ ಬೇಕಂದರೆ ಬೇರೆ ಥರ ಬೀಡ್ಸ್ ಕೂಡ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಇದನ್ನು ಯಾಕೆ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಇದು ಕಲರ್ ಹೋಗಲ್ಲ ಫ್ರೆಂಡ್ಸ್ ಜಲ್ದಿ, ಹಾಗೆ ತುಂಬ ದಿನ ಬಾಳಿಕೆ ಬರುತ್ತೆ. ಹೀಗಾಗಿ ನಾವು ಈ ಥರ ನೋಡಿ ಈ ಥರ ಗಮ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಇದೇ ಥರ ನಾನು ಈ ಥರ ಮಿಡಲಲ್ಲಿ ಕೂಡ ನಾವು ಗಮ್ನ ಈ ಥರ ಹಚ್ಕೋಬೇಕು ಫ್ರೆಂಡ್ಸ್. ಹಚ್ಕೊಂಡು ಬೀಡ್ಸ್ನ ಮತ್ತು ಇದರಲ್ಲಿ ಸ್ಮಾಲ್ ಬಿಗ್ ಎಲ್ಲ ಬರುತ್ತೆ ಫ್ರೆಂಡ್ಸ್. ಈ ರಿಂಗ್ ಬೀಡ್ಸಲ್ಲಿ ಯಾವ ಥರ ಸೈಜ್ ಕೂಡುತ್ತೆ ಆ ಥರ ಸೈಜ್ನ ನೀವು ಹಾಕಿ ಪೇಸ್ಟ್ ಮಾಡಬೇಕು ಫ್ರೆಂಡ್ಸ್. ಇವಾಗ ನೋಡಿ ನಾನು ಎಲ್ಲ ಮಾಡಿದ ತಕ್ಷಣ ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್ ನಾನು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈ ಸಾಡಿಗೆ ಅಟ್ಯಾಚ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಇವಾಗ ನೋಡಿ ಈ ಥರ ನೀವು ಇಯರಿಂಗ್ಸ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಈ ಥರ ತುಂಬ ಏನು ಬೇಕಾದರೂ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಸಾರಿಗೆ ಅಟ್ಯಾಚ್ ಮಾಡೋಕ್ಕೆ ಇವಾಗ ನೋಡಿ ಈ ಥರ ಪ್ಲೇನ್ ಗೋಲ್ಡ್ ಬೀಡ್ಸು ಮತ್ತು ಈ ಥರ ಕ್ರಿಸ್ಟಲ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಕ್ರಿಸ್ಟಲ್ ಅಂದರೆ ಇದು ಗೋಲ್ಡಲ್ಲೇ ಬರುತ್ತೆ ಫ್ರೆಂಡ್ಸ್. ಈ ಥರ ಇದೆ. ಇವಾಗ ಸಾರಿಗೆ ಹೇಗೆ ಅಟ್ಯಾಚ್ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್ ಈ ಥರ ಸೂಜಿ ಒಳಗೆ ನಾನು ಕಾಟನ್ದು ಮಷಿನ್ ದಾರ ಇರುತ್ತಲ್ವ, ಇದೇ ರೆಡ್ ಕಲರ್ ದಾರನ
ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅಟ್ಯಾಚ್ ಮಾಡೋಕ್ಕೆ ಇಲ್ಲಿ ನೋಡಿ ನಾನಿಲ್ಲಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ 2 ಇಂಚಸ್ಗೆ ಫ್ರೆಂಡ್ಸ್. ಅಂದರೆ ಒಂದು ಸೀರೆಗೆ ನನಗೆ ಈ ಥರ ಲಟ್ಕನ್ಸು 24 ಬೇಕಾಗುತ್ತೆ. ಇವಾಗ ನಾನು 24 ಮೊದಲೇ ನಾನು ಮಾರ್ಕ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಯಾವ ಥರ ನಾವು ಅಟ್ಯಾಚ್ ಮಾಡೋದು. ಇಲ್ಲಿ ನೋಡಿ ಈ ಥರ ನಾವು ಮಾರ್ಕ್ ಮಾಡಿರ್ತೀವಲ್ಲ ಅದ್ರ ಮೇಲೇ ಈ ಥರ ಸೂಜಿನ ಹಿಡ್ಕೊಂಡು ಈ ಥರ ಸ್ಮಾಲ್ ಬೀಡ್ಸ್ ತೊಗೊಂಡಿರ್ತೀವಲ್ವ ಅದನ್ನು ಇಲ್ಲಿ ನಿಮಗೆ ಇದಕ್ಕಿಂತ ಚಿಕ್ಕ ಬೀಡ್ಸ್ ಬೇಕಾದರೂ ಕೂಡ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನೋಡಿ ನಾನು ಯಾವ ಥರ ಈ ಬೀಡ್ಸ್ನ ಈ ಥರ ಸೀರೆಗೆ ಅಟ್ಯಾಚ್ ಮಾಡ್ತೀನಿ. 2 ಟೈಮ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಅಂದರೆ ಸೆಕ್ಯೂರ್ ಆಗಿರುತ್ತೆ. ಇಲ್ಲಾಂದರೆ ಲೂಸ್ ಆಗುತ್ತೆ. ಈ ಥರ ಟೈಟಾಗಿ ಎಳೆದಿಟ್ಕೊಂಡು ಈ ಥರ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಈ ಥರ ಲಟ್ಕನ್ ಥರ ಬರುತ್ತೆ. ಈ ಬೀಡ್ಸ್ ಆದ ತಕ್ಷಣ ನಾವು ಇದೇನು ಕ್ರಿಸ್ಟಲ್ ಬೀಡ್ಸ್ ತೊಗೊಂಡಿರ್ತೀವಲ್ಲ ಫ್ರೆಂಡ್ಸ್, ಕ್ರಿಸ್ಟಲ್ ಬೀಡ್ಸ್ನ ಈ ಥರ ಹಾಕ್ಕೋಬೇಕು. ಅದಾದ ತಕ್ಷಣ ನಾವು ನೋಡಿ ಇದು ಫ್ರಂಟ್ ಸೈಡ್ ಬರುತ್ತೆ, ಬ್ಯಾಕ್ ಸೈಡ್ ಈ ಥರ ಕಾಣಿಸುತ್ತೆ. ಇವಾಗ ನಾವು ಈ ಥರ ಫ್ರಂಟ್ ಸೈಡ್ ಇಟ್ಕೊಂಡು ಇಲ್ಲಿ ನೋಡಿ ಇಲ್ಲಿ ಹೋಲ್ಸ್ ಇರುತ್ತಲ್ವ ಸೆಂಟ್ರಲ್ಲಿ ಮಿಡಲ್ ಪಾಯಿಂಟಿಗೆ ನಾವು ಈ ಥರ ಸೂಜಿನ ಹಾಕಿ ಎಳ್ಕೋಬೇಕು ಫ್ರೆಂಡ್ಸ್. ಈ ಥರ ಎಳ್ಕೊಂಡು ಇವಾಗ ರಿಟರ್ನ್ ಈ ಥರ ತೊಗೋಬೇಕು ಫ್ರೆಂಡ್ಸ್. ಇವಾಗ ನೋಡಿ ಇಲ್ಲಿ ಗಂಟಾಗುತ್ತೆ, ಸರಿಯಾಗಿದೆ ನೋಡ್ಕೊಳ್ಳಿ. ಈ ಥರ ನಾವು ಈ ಥರ ತೊಗೊಂಡು ಮತ್ತೆ ಸೀರೆ ಒಳಗೆ ನೆಡಲ್ನ ಈ ಥರ ಪಾಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಂದರೆ ಟೈಟಾಗಿ ಕೂಡಬೇಕು, ಇದು ಬಿಟ್ಕೊಳ್ಬಾರ್ದಲ್ವ. ಮೇನ್ ನಮ್ಮದು ಇಲ್ಲಿ ಫಿನಿಶಿಂಗ್ ಇರುತ್ತೆ ಫ್ರೆಂಡ್ಸ್. ಫಿನಿಶಿಂಗೋಸ್ಕರನೇ ಎಷ್ಟೋ ಜನ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ ನಮಗೆ ಫಿನಿಶಿಂಗ್ ಬೇಕು ಅಂತಾರೆ. ಅದೇ ನೀವು ಫಿನಿಶಿಂಗ್ ಚೆನ್ನಾಗಿತ್ತು ಅಂದರೆ ನಿಮ್ಮನ್ನ ಹುಡುಕೊಂಡು ಕಸ್ಟಮರ್ ಬರ್ತಾರೆ ಫ್ರೆಂಡ್ಸ್. ಇವಾಗ ನೋಡಿ ಮತ್ತೆ ನಾನು ಇನ್ನೊಂದು ಸತಿ ಇದೇ ಬೀಡ್ಸಲ್ಲಿ ಈ ಥರ ಈ 2 ಬೀಡ್ಸಲ್ಲಿ ಹಾಕಿ ಈ ಥರನ ಫಸ್ಟ್ ದಾರ ತೊಗೊಳ್ಳಿ. ಇಲ್ಲ ನಿಮಗೆ ಡೈರೆಕ್ಟ್ ಬರ್ತಿತ್ತಂದರೆ ಈ ಥರ ಮತ್ತೆ ರಿಟರ್ನ್ ಅದೇ ಮಿಡಲಲ್ಲಿ ಹೋಗಿ ನಾವು ದಾರಾನ ಹಿಡ್ಕೊಂಡು ಮತ್ತು ಅದೇ ಪ್ರೊಸೆಸ್ಲಿ ಈ ಥರ ಸೀರೆ ಕೆಳಗಡೆ ಈ ಥರ ದಾರಾನ ಎಳ್ಕೊಳ್ಳಿ ಫ್ರೆಂಡ್ಸ್. ಎಳ್ಕೊಂಡು ಇವಾಗ ನೋಡಿ ಈ ಥರ ಇಲ್ಲಿ ಗಂಟಾಗೋ ಚಾನ್ಸಸ್ ಇರುತ್ತೆ, ನೋಡಿಕೊಂಡು ನಿಧಾನವಾಗಿ ಎಳ್ಕೊಳ್ಳಿ. ಇವಾಗ ನೋಡಿ ಈ ಥರ ಆದ ತಕ್ಷಣ ಇವಾಗ ನೋಡಿ ಇದು ಸರಿಯಾಗಿ ಕೂತಿದೆ. ಇವಾಗ ಎಷ್ಟೇ ನೀವು ಶೇಕ್ ಮಾಡಿದರೂ ಏನೂ ಆಗೋಲ್ಲ. ಇವಾಗ ಇದನ್ನು ಇಲ್ಲಿ ನಾವು ಟೈಟಾಗಿ 1-2 ಸಲ ಗಂಟು ಹಾಕ್ಕೋಬೇಕು ಫ್ರೆಂಡ್ಸ್. ಇವಾಗ ನೋಡಿ ನಾವು ಹಾಕಿರೋ ಗಂಟು ಕಾಣಿಸ್ಬಾರ್ದು, ಆ ಥರ ನಾವು ಈ ಥರ ಹಾಕಿ ನೋಡಿ ಫ್ರೆಂಡ್ಸ್. ಇದಕ್ಕೆ ಫಿನಿಶಿಂಗ್ ಅಂತಾರೆ. ಆ ಥರ ಮಾಡಿದರೆ ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಈ ಥರ ಗಂಟು ಹಾಕಿ ದಾರಾನ ಇಲ್ಲಿ ಎಡ್ಜಿಗೆ ಕಟ್ ಮಾಡ್ಕೊಳ್ಳಿ. ಇವಾಗ ನೋಡಿ ಫ್ರೆಂಡ್ಸ್, ನಿಮ್ಮದು ಏನೂ ಅದೇ ಕಲರ್ ದಾರ ತೊಗೊಂಡಿರೋದ್ರಿಂದ ಏನೂ ಕಾಣಿಸೋದಿಲ್ಲ. ಇವಾಗ ಈ ಥರ ನಿಮ್ಮದು ಲಟ್ಕನ್ಸ್ ಈ ಥರ ಆಗತ್ತೆ. ಇದು ಪಲ್ಲು ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತಲ್ಲ. ನಾನು ಪೂರ್ತಿ ಸಾರಿ ಮಾಡಿ ನಿಮಗೆ ಇದೇ ಥರ ಎಲ್ಲ ನೀವೇನು ಲಟ್ಕನ್ಸ್ ಮಾಡಿ ಇಟ್ಕೊಂಡಿದ್ದೀರಲ್ವ ಇದೇ ಥರ ಎಲ್ಲನೂ ಸೀರೆಗೆ ಅಟ್ಯಾಚ್ ಮಾಡ್ಕೊಳ್ಳಿ. ನಾನು ನಿಮಗೆ ಎಲ್ಲ ಸೀರೆಗೆ ಅಟ್ಯಾಚ್ ಮಾಡಿ ನಿಮಗೆ ಫೈನಲ್ ಲುಕ್ನ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನೆಲ್ಲನೂ ಅಟ್ಯಾಚ್ ಮಾಡಿದ್ದೀನಿ. ಇವಾಗ ಲಟ್ಕನ್ಸು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದೊಂಥರ ಡಿಫ್ರೆಂಟ್ ಯುನೀಕ್ ಆಗಿರುತ್ತೆ. ಕುಚ್ಚು ಬೇಡ ಅನ್ನೋರಿಗೆ ಈ ಥರ ನೀವು ಡಿಸೈನ್ನ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.